ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ಇವತ್ತಿನ ಲಾಗು ಈಗ ಏನು ಮಾಡ್ತಿದ್ದೀನಿ ಅಂದರೆ ಕೊತ್ತಂಬರಿ ಕಟ್ ಮಾಡ್ತಿದ್ದೀನಿ ನೋಡಿ. ಮನೆ ಮುಂದೆ ಹಾಕಿರೋದು ಕೊತ್ತಂಬರಿನ ಕಟ್ ಮಾಡ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹೋಗಿ ಫ್ರೆಶ್ ಆಗಿ ಅಡುಗೆಗೆ ಹಾಕ್ಬೇಕಂತೇಳಿ ಕಟ್ ಮಾಡ್ತಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಜಾಗ ಇತ್ತಂದರೆ ನೀವು ಈ ಥರ ಹಾಕ್ಕೊಂಡು ನೀವೇ ಬೆಳೆಸ್ಕೋಬೋದು ನೋಡಿ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗ್ತದೆ ಈ ಥರ ಮಾಡ್ಕೊಂಡು. ನಾವೇ ನಮ್ಮ ಕೈಯಾರೆ ನಮ್ಮ ಸ್ವಂತ ಬೆಳೆದಿದ್ದು ನಮಗೆ ಹೆಮ್ಮೆ ಅನಿಸ್ತದ. ಅದಕ್ಕೆ ನೀವು ಹಾಕಿ ನೋಡಿ, ನಿಮ್ಗೂ ಗೊತ್ತಾಗ್ತದ. ನೋಡಿ ನಮ್ಮ ಮನೆ ಮುಂದೆ ಎಷ್ಟು ಚಂದ ಬೆಳೆದದಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚಂದ ಆಗ್ಯದ, ಹಚ್ಚ ಹಸಿರಾಗಿದೆ. ಈಗ ಮತ್ತೇನು ಮಾಡ್ತಿದ್ದೀನಿ ಅಂದರೆ ಇವತ್ತಿನ ಲಾಗಲ್ಲಿ ಇದು ತರಕಾರಿ ಅಂದರೆ ವೆಜಿಟೇಬಲ್ ರೈಸ್ ಮಾಡ್ತಿದ್ದೀನಿ. ಪಲಾವ್ ಅಂತನಾದರೂ ಅಂದ್ಕೊಳ್ಳಿ, ರೈಸ್ ಆದರೂ ಅಂದ್ಕೊಳ್ಳಿ. ಫಸ್ಟು ಏನು ಮಾಡಬೇಕು ಅಂದರೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾನೆಲ್ಲ ತರಕಾರಿ ಅಂದರೆ ಕಾಯಿ ಪಲ್ಯನೂ ಕೊಯ್ದು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಈಗ ಜೀರಿಗೆ ಹಾಕಿದ್ದೀನಿ ಒಂದು ಸ್ವಲ್ಪ. ಅವು ಸಿಡಿತಾ ಇವೆ. ಜೀರಿಗೆ ಹಾಕಿದ ಮೇಲೆ ಏನು ಮಾಡೀನಿ ಅಂದರೆ ಈಗ ಕರಿಬೇವು ಹಾಕ್ತಿದ್ದೀನಿ. ಇದಕ್ಕೆ ಸಾಸಿವೆ ಏನೂ ಹಾಕ್ತಿಲ್ಲ. ಈಗ ಇಷ್ಟೆಲ್ಲ ಕೊಯ್ದು ಇಟ್ಕೊಂಡಿನಿ ನೋಡಿ ಫ್ರೆಂಡ್ಸ್. ಏನೇನು ಅಂದರೆ ಮೆಣಸಿನ್ಕಾಯಿ, ಕ್ಯಾರೆಟು, ಬೀನ್ಸು ಮತ್ತು ದಣ್ಣೆ ಮೆಣಸಿನ್ಕಾಯಿ ಅಂತಾರಲ್ಲ, ದಪ್ಪನ ಮೆಣಸಿನ್ಕಾಯಿ, ಮತ್ತು ಉಳ್ಳಾಗಡ್ಡಿ, ಮತ್ತೇನಂದರೆ ಕಾಲಿಫ್ಲವರ್. ಇಷ್ಟೆಲ್ಲ ಅವ. ನಿಮ್ಮ ಮನೆಯಲ್ಲಿ ಏನಿದ್ರೆ ಅವು ಹಾಕ್ಕೋಬೋದು. ಏನಿಲ್ಲ ಅಂದ್ರೂ ಟಮಾಟ, ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಇದ್ದೇ ಇರ್ತಾವಲ್ಲ, ಅದು ಅಷ್ಟು ಹಾಕಿ ಮಾಡಿದ್ರೂ ಸೂಪರಾಗಿರ್ತದೆ. ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತು ಟಮಾಟೊ ಹಾಕ್ತಿದ್ದೀನಿ. ಈಗ ಇವೆಲ್ಲನೂ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಈಗ ಒಂದು ಅರ್ಧ ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಅದನ್ನು ಎಣ್ಣೆನೊಳಗೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ನಾನು ಅಕ್ಕಿ ಮೊದಲೇ ತೊಳೆದು ಇಟ್ಕೊಂಡೀನಿ, ಎಲ್ಲ ರೆಡಿನೇ ಮಾಡಿ ಇಟ್ಕೊಂಡೀನಿ. ಈಗ ಅರಿಶಿನ ಒಂದು ಸ್ವಲ್ಪ ಹಾಕಿದ್ದೀನಿ. ನೀವು ಅರಿಶಿನ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಇದು ಆಪ್ಷನಲ್ಲು. ಈಗ ಅಕ್ಕಿ ತೊಳೆದು ಇಟ್ಕೊಂಡೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಅಳತೆ ಎಷ್ಟು ಬೇಕೋ ಅಷ್ಟು ತೊಳೆದು ಇಟ್ಕೋಬೇಕು. ಅದಾದಮೇಲೆ ನಾನು ನೀರು ಹಾಕಿಲ್ಲ, ಬರೀ ಅಕ್ಕಿನೇ ಹಾಕ್ತಿದ್ದೀನಿ. ತೊಳೆದು ಇಟ್ಕೊಂಡಿರೋ ಅಕ್ಕಿ ಹಾಕಿ ಈಗ ಎಣ್ಣೆನಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಕ್ಕಿನ ಫ್ರೈ ಮಾಡ್ಕೊಂಡ್ಮೇಲೆ ನೀರು ಹಾಕಬೇಕು. ಒಂದು ಗ್ಲಾಸ್ಗೆ 1.5 ಗ್ಲಾಸ್ ನೀರು ಹಾಕಬೇಕು. ನಾನೇನು ಮಾಡಿದ್ದೀನಿ, 1.5 ಗ್ಲಾಸ್ ನೀರು ಹಾಕ್ತಿದ್ದೀನಿ ನೋಡಿ. ಈ ಥರ ಮಾಡಿದರೆ ಕರೆಕ್ಟಾಗಿ ಅನ್ನ ಬರ್ತದೆ. ಮೆತ್ತಗೂ ಆಗಲ್ಲ, ಉದುರೂ ಆಗಲ್ಲ, ಕರೆಕ್ಟಾಗಿ ಬರ್ತದೆ ನೋಡಿ. ಈಗ ಈ ಥರ ಕಲಸಿದ ಮೇಲೆ ಏನು ಮಾಡಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀವು ಎಷ್ಟು ಉಪ್ಪು ತಿಂತೀರೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೇ ಅದು ಎಲ್ಲ ಕಡೆ ಮಿಕ್ಸ್ ಆಗ್ತದೆ. ಇದಾದಮೇಲೆ ಏನು ಮಾಡಬೇಕು, ಈಗ ಕುಕ್ಕರ್ ಮುಚ್ಚಿದ ಮೇಲೆ 2 ರಿಂದ 3 ವಿಸಿಲು ಬರೋ ತನಕ ಬಿಡಬೇಕು. ಈಗ ವೆಜಿಟೇಬಲ್ ರೈಸ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈ ಥರ ಕರೆಕ್ಟಾಗಿ ಬರ್ತದೆ, ಅಗಳಿಗಗಳ ಹತ್ತಂಗಿಲ್ಲ ಒಂದಕ್ಕೊಂದು. ಈಗ ಊಟ ಮಾಡೋಕ್ಕೆ ರೆಡಿ. ಈ ಥರ ನೀವು ಮಾಡಿ, ನಿಮಗೂ ತುಂಬ ಇಷ್ಟ ಆಗ್ತದೆ, ಎಲ್ಲರಿಗೂ ಇಷ್ಟ ಆಗ್ತದೆ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.